ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ರು? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಮೇಕೆದು ತಲೆಕಾಲು ತರಿಸ್ಕೊಂಡಿದ್ದೆ. ಶುಂಠಿ ಅದರಲ್ಲಿ ಚಾಪ್ಸ್ ಮಾಡೋಣ ಅಂತ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ, ಕಾಳುಮೆಣಸು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಟನ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿನೂ ಅರ್ಶಿನದ ಪುಡಿನೂ ಮಿಕ್ಸಿ ಜಾರ್ನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಇವಾಗ ಒಂದು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿದಾದಮೇಲೆ ನಾವು ಮೇಕೆದು ತಲೆಕಾಲು ಕಟ್ ಮಾಡಿಸಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಅರ್ಧ ಕೆಜಿ ಮಟನ್ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾನು ಅದಕ್ಕೆ ತಲೆಕಾಲು, ಮಟನು ಇಷ್ಟು ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಹುರ್ಕೋಬೇಕು. ನೋಡಿ, ಉಪ್ಪು ಹಾಕಿ ಹುರ್ಕೋಬೇಕು. ಚೆನ್ನಾಗಿ ಹುರಿದಿದ್ದಾದಮೇಲೆ ನಾವು ಈರುಳ್ಳಿ ಮತ್ತು ಅರಿಶಿನ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಿ ಕೂಗಿಸ್ಕೋಬೇಕಾಗತ್ತೆ. ಇವಾಗ ನಾನು ಉಪ್ಪು ಸೇರಿಸಿ ಹುರ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಚಾಪ್ಸು. ನಿಜ ತಲೆಕಾಲಲ್ಲಿ ಇಷ್ಟು ಚೆನ್ನಾಗಾಗುತ್ತೆ ಚಾಪ್ಸು ಅಂತ ಅಂದ್ಕೊಂಡೇ ಇರಲಿಲ್ಲ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿನೂ ಸೇರಿಸಿ ಹುರ್ಕೊತಾ ಇದ್ದೀನಿ. ಚಿಕ್ಕ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅದನ್ನು ಕೂಗಿಸಿದ ಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂತ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾಯಿತ್ತು. ಮಿಕ್ಸ್ ಮಾಡಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅರಿಶಿನ ಮತ್ತು ಈರುಳ್ಳಿನ ಸೇರಿಸಿ ಅದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಎಷ್ಟು ಸೇರಿಸ್ತಾ ಇದ್ದೀನಿ ಅಂದರೆ ಅದು ಮುಳುಗುವಷ್ಟು ಮಾತ್ರ ನೀರು ಸೇರಿಸಿದ್ದೀನಿ, ಜಾಸ್ತಿ ಏನು ಸೇರಿಸ್ಕೊಳ್ಳಲಿಲ್ಲ. ಕೂಗಕ್ಕೆ ಸರಿ ಹೋಗುತ್ತೆ ಅಂತ. ಕೂಗಿದರೆ ಅದೇ ನೀರು ಬಿಟ್ಕೊಳತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 6 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಮಸಾಲೆ ಜೊತೆ ಸ್ವಲ್ಪ ಬೇಯಬೇಕಲ್ಲ. ಇವಾಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಸೇರಿಸಿ ಸ್ವಲ್ಪ ಮೆಣಸು, ಕಾಳು ಮೆಣಸು, ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿದ್ದೀನಿ, ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ದಪ್ಪದು 2 ಟೊಮೊಟೊ ಇಷ್ಟು ಸೇರಿಸ್ಕೊಂಡು ರುಬ್ಕೊತೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಮಟನ್ ಚಾಪ್ಸ್ ಮಾಡ್ದಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ರುಬ್ಬಿದ್ದು ರೆಡಿಯಾಗಿದೆ. ಇವಾಗ ಇದು ಕೂಗಿಸ್ಕೊಂಡಿದ್ನಲ್ಲ, ಇದನ್ನು ತೆಗೆದು ಲಿಡ್ ಕ್ಲೋಸ್ ಮಾಡಿ ಕೂಗಿಸಿದ್ನಲ್ಲ, ಇದನ್ನ ಓಪನ್ ಮಾಡಿಬಿಟ್ಟು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕಿ ಚಿಕ್ಕ ಕುಕ್ಕರಲ್ಲಿ ಕೂಗಿಸಿದ್ದೆ. ಮಸಾಲೆ ಹಾಕಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಕೂಗಿಸಿದ್ದಾದಮೇಲೆ ಚೆನ್ನಾಗಿ ಬೆಂದಿತ್ತು ತಲೆಕಾಲು ಬೇಯಬೇಕು. ಅದಕ್ಕೆ 6ರಿಂದ 7 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಥರವನ್ನು ನೋಡಿ ಕೂಗಿಸ್ಕೊಂಡ್ರೆ ಸಾಕು. ಮೊನ್ನೆ ಹಬ್ಬದ ದಿನ, ಯುಗಾದಿ ಹಬ್ಬದ ಹೊಸ್ದೊಡ್ಕಿನ ದಿನ ತಲೆಕಾಲು ಮಟನ್ ಎಲ್ಲ ಸೇರಿಸಿ ಸಾಂಬಾರು ಮಾಡಿದ್ದೆ. ನಾನು ಮಟನ್ ಸಾರಿಗಿನ್ನ ತಲೆಕಾಲು ಸಾರು ಇಷ್ಟಪಡ್ತೀನಿ. ಅದು ಯಾವಾಗಲೂ ಬರೀ ಮೂಳೆ ಇರುತ್ತೆ ಅಂತ ಅದ್ರ ಜೊತೆಗೆ ಮಟನ್ ಹಾಕ್ಕೊಂಡು 1 ಕೆಜಿ ಮಟನ್ನು, ತಲೆಕಾಲು ಎಲ್ಲ ಸೇರಿಸಿ ಮಾಡಿದ್ದೆ. ಇವತ್ತು ಅರ್ಧ ಕೆಜಿ ಮಟನ್ನು, 1 ತಲೆಕಾಲು 2 ಸೇರಿಸಿ ಚಾಪ್ಸ್ ಮಾಡ್ತಾಯಿದ್ದೀನಿ. ಬರೀ ಮಟನ್ ತಿನ್ನೋಕ್ಕದೇನೋ ಇಷ್ಟ ಆಗೋಲ್ಲ ನನಗೆ, ಹಂಗಾಗಿ ಈ ಥರ ಮಾಡಿದೆ. ಇವಾಗ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟರೆ ಒಂದು 10 ನಿಮಿಷದಲ್ಲಿ ಬಿಸಿ ಬಿಸಿ ತಲೆಕಾಲು ಚಾಪ್ಸು ರೆಡಿಯಾಗಿಬಿಡುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.